ನಕ್ಸಲರು ಶರಣಾದ ನಂತರ ಅನುಮಾನಗಳು ವ್ಯಕ್ತವಾಗಿದೆ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ನಕಲಿ ಎಂದು ಅಣ್ಣಾಮಲೈ ಅನುಮಾನ ವ್ಯಕ್ತಪಡಿಸಿದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಅನುಮಾನ ಹೊರಹಾಕಿದ ಮಾಜಿ IPS ಅಧಿಕಾರಿ, ಹಾಗಾದ್ರೆ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಯಾಕೆ? ಎಡಗೈಯಲ್ಲಿ ನಕ್ಸಲಿಸಂ ಫಿಲಾಸಫಿ, ಬಲಗೈಯಲ್ಲಿ ಬಂದೂಕು, ಆಯುಧಧಾರಿಗಳು ನಕ್ಸಲರು ಸರ್ಕಾರದ ಮುಂದೆ ಶರಣಾಗ್ತೀನಿ ಅಂದ್ರು. ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ಮುಂದಾಳತ್ವದಲ್ಲಿ ನಕ್ಸಲರು ಸರ್ಕಾರದ ಮುಂದೆ ಅಥವಾ ಪೊಲೀಸ್ ಇಲಾಖೆಯ ಮುಂದೆ ಶರಣಾಯಿತು. ಹೊತ್ಕೊತ್ತು ನೋಡಿ ದೇಶದಲ್ಲಿ ಬೆಂಕಿ. ವಿಕ್ರಮ್ ಗೌಡ ಎನ್ಕೌಂಟರ್ ಆದ 2 ವಾರಗಳಲ್ಲಿ ಕಾಡಲ್ಲಿರುವಂತಹ ನಕ್ಸಲರು ಮುಖ್ಯ ವಾಹಿನಿಗೆ ಬರ್ತಾರೆ ಅನ್ನೋದಾದ್ರೆ ಇದು 100% ಸ್ಕ್ರಿಪ್ಟೆಡ್ ಆದಂತಹ ನಾಟಕ ಅಂತ ಹೇಳಿ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ರು. ಆ ಅನುಮಾನ ವ್ಯಕ್ತಪಡಿಸಿದ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಂತುಕೊಳ್ಳೋದು ಮಾಜಿ IPS ಅಧಿಕಾರಿ. ಸಾದಾ ಸೀದಾ ಸಾಮಾನ್ಯ ಮನುಷ್ಯ ಅನುಮಾನ ವ್ಯಕ್ತಪಡಿಸಿದ್ದರೆ ಇಷ್ಟು ಚರ್ಚೆಗಳಾಗ್ತಾ ಇರಲಿಲ್ವೇನೋ. ಆದರೆ ಮಾಜಿ IPS ಒಬ್ಬರು ಬಹುದೊಡ್ಡ ಗುರುತರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಣ್ಣಾಮಲೈ ಎನ್ಕೌಂಟರ್ ಬಗ್ಗೆನೇ ಅನುಮಾನವಿದೆ. ಕಾರಣ, ಬಂದೂಕುದಾರಿಗಳು ಅಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟರ ಮಟ್ಟಿಗಿನ ನಕ್ಸಲ್ ಚಳವಳಿಗಳೇನು ನಡೆದಿಲ್ಲ. ಕಾಡಲ್ಲಿ ಆಯುಧಗಳನ್ನು ಇಟ್ಕೊಂಡು ಅವರದೇ ಆದ ಉದ್ದೇಶಗಳಲ್ಲಿ ಓಡಾಡ್ತಿದ್ದಂತಹ ಕಟ್ಟರ್ ಎಡಪಂಥೀಯ ಲಿಟ್ರಲಿ ಲೆಫ್ಟಿಸ್ಟ್ ಗುಂಪದು. ಅವರನ್ನು ಸರ್ಕಾರ ಒಂದರ್ಥದಲ್ಲಿ ರಕ್ಷಣೆ ಮಾಡ್ತಾ ಇದೆ. ಇದರಲ್ಲೇನೋ ಅನುಮಾನಗಳಿದಾವೆ. ವಿಕ್ರಮ್ ಗೌಡನನ್ನ ಪೊಲೀಸರು ಎನ್ಕೌಂಟ್ರೇ ಮಾಡಿರಲಿಲ್ಲ, ಅದರಲ್ಲೂ ಅನುಮಾನಗಳಿದೆ ಅಂತ ಹೇಳಿ ಲಿಟ್ರಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಮಾಜಿ IPS ಅಣ್ಣಾಮಲೈ. ಗೃಹ ಸಚಿವರು ಗೊಂದಲಮಯ ಹೇಳಿಕೆಯನ್ನು ಕೊಟ್ಟರು. ಸ್ಥಳೀಯರು ಬೇರೆಯೇ ರೀತಿಯ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ನಕ್ಸಲ್ ಒಳಜಗಳದಿಂದ ಆಗಿದೆ. ಶರಣಾಗಿರೋ ನಕ್ಸಲರಿಗೂ ವಿಕ್ರಮ್ಗೂ ಒಳ ಜಗಳಗಳಾಗಿರುವಂತಹ ಸಾಧ್ಯತೆಗಳು ಇದೆ ಎನ್ನುವಂತಹ ಅನುಮಾನಗಳನ್ನು ಕೂಡ ಈಗ ಈ ಒಂದು ವಿಚಾರ ಹುಟ್ಟು ಹಾಕಿದೆ. ಕಾರಣ, ವಿಕ್ರಮ್ ಗೌಡ ದಶಕದಿಂದ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ ಈ 4 ರಾಜ್ಯಗಳ ಪೊಲೀಸರಿಗೆ ಬೇಕಾದಂತಹ ಒಬ್ಬ ನಟೋರಿಯಸ್ ನಕ್ಸಲೈಟರ್ಗಳ ಅಥವಾ ಈ ನಕ್ಸಲಿಸಂನ ತತ್ವ ಇದೆಯಲ್ಲ, ಆ ತತ್ವವನ್ನು ಒಂದು ವಿಭಾಗ ಒಪ್ಪಿಕೊಳ್ಳುತ್ತೆ. ಆದರೂ ಕೂಡ ಭಾಗಶಃ ಜನ ಅದನ್ನು ವಿರೋಧಿಸ್ತಾರೆ. ನಕ್ಸಲಿಸಂ ಹುಟ್ಟಿಕೊಳ್ಳೋದಕ್ಕೂ ಕೂಡ ಕೆಲವೊಂದು ಕಾರಣಗಳಿದ್ದಾವೆ. ನಕ್ಸಲಿಸಂ ಅಥವಾ ಈ ನಕ್ಸಲರು ಮಾಡುವಂತಹ ಕೆಲಸ ಒಂಥರ ನಾಡದ್ರೋಹದ ಕೆಲಸ ಅಂತಾನೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಹೀಗಿದ್ದಾಗ ಈ ತರಹದ ನಕ್ಸಲರು ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಸರ್ಕಾರ ಮುಂದಾಳತ್ವವನ್ನು ವಹಿಸುತ್ತೆ. ನಕ್ಸಲರ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆದ 1 ವಾರದಲ್ಲಿ ಅಥವಾ 1 ತಿಂಗಳೊಳಗಾಗಿ ಅದರಲ್ಲಿ ಬಾಕಿ ಇದ್ದಂತಹ ಅಷ್ಟು ಸಹಚರರು ಸರ್ಕಾರದ ಮುಂದೆ ಶರಣಾಗ್ತಾರೆ ಅನ್ನೋದಾದರೆ ಇದರಲ್ಲೇನೋ ಸಮಥಿಂಗ್ ರಾಂಗ್ ಇದೆ ಎನ್ನುವಂತಹ ಅನುಮಾನಗಳನ್ನು ಮಾಜಿ IPS ಅಣ್ಣಾಮಲೈ ವ್ಯಕ್ತಪಡಿಸಿದ್ರು. ಇಡೀ ಕೇಸರಿ ಕಲಿಗಳ ಜಂಘಾಬಲವೇ ಕುಸಿದಿತ್ತು. ನಕ್ಸಲ್ ಸರೆಂಡರ್ ಪ್ರಕ್ರಿಯೆ ಬಿಜೆಪಿ 108 ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದೆ. ಇಡೀ ಸರೆಂಡರ್ ಪ್ರಕ್ರಿಯೆ ಸ್ಕ್ರಿಪ್ಟೆಡ್ ನಂತಿದೆ ಎಂದ ಕೇಸರಿ ನಾಯಕರು. ಸಿಎಂ ಹೇಳಿಕೆ ಕೊಟ್ಟ ಒಂದೇ ವಾರಕ್ಕೆ ಸರೆಂಡರ್ ಪ್ರಕ್ರಿಯೆ ಆಗಿದೆ. ಇದೆಲ್ಲವೂ ನಕ್ಸಲ್ ಪರ ಅನುಕಂಪ ಇರುವವರ ಕೃತ್ಯದಂತೆ ಕಾಣ್ತಾ ಇದೆ.
ಭಾಸವಾಗ್ತಾ ಇದೆ. ಸರೆಂಡರ್ ಪ್ರಕ್ರಿಯೆ ಅನುಮಾನಿಸಿ ಬಿಜೆಪಿ ವಾಕ್ಪ್ರಹಾರಗಳನ್ನು ನಡೆಸ್ತಾ ಇದೆ. ಬಿಜೆಪಿ ನಾಯಕ ಪ್ರಹ್ಲಾದ್ ಜೋಶಿ, ಸುನೀಲ್ ಕುಮಾರ್, ಸಿಟಿ ರವಿ, ಛಲವಾದಿ ಹೀಗೆ ಸಾಲು ಸಾಲು ನಾಯಕರಿಂದ ಆಕ್ಷೇಪಗಳು, ನಕಾರಗಳು ವ್ಯಕ್ತವಾಗ್ತಾ ಇದೆ. ಹಲವು ಪ್ರಶ್ನೆಗಳನ್ನ ಮುನ್ನೆಲೆಗೆ ತಂದ ಬಿಜೆಪಿಯ ಅನುಮಾನ, ಸಿಎಂ ಸುತ್ತ ನಕ್ಸಲ್ವಾದಿಗಳು ತುಂಬಿದ್ದಾರೆ. ಆ ನಕ್ಸಲ್ವಾದಿಗಳನ್ನ ರಕ್ಷಣೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಎಲ್ಲ ತರಹದ ತಯಾರಿ ಮಾಡ್ಕೋತಾ ಇದ್ದಾರೆ. ಇದು ಪ್ರಜಾತಂತ್ರಕ್ಕೆ ಮಾರಕವೆಂದು ಸುನೀಲ್ ಕುಮಾರ್, ಬಿಜೆಪಿಯ ಶಾಸಕ, ಕಾರ್ಕಳದ ಶಾಸಕ ವ್ಯಕ್ತಪಡಿಸಿರುವಂತಹದ್ದು. ನಕ್ಸಲ್ ಸರೆಂಡರ್ ಪ್ರಕ್ರಿಯೆ ಹಿಂದೆ ಸಿಎಂ ಕೈವಾಡವಿದೆ. ಇಡೀ ಕೇಸರಿ ಪಾಳೆಯ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಈಗಿನ ತಮಿಳುನಾಡಿನ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಿದ್ರು, ಆ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರು ಅಣ್ಣಾಮಲೈ. ಅವರು ಮಾಜಿ IPS. ಈ ಚಿಕ್ಕಮಗಳೂರು, ಈ ನಕ್ಸಲ್ ಆಕ್ಟಿವಿಟೀಸ್ ಇರುವಂತಹ ಉಡುಪಿ ಜಿಲ್ಲೆಯಾಗಿರಲಿ, ಚಿಕ್ಕಮಗಳೂರು ಜಿಲ್ಲೆ ಆಗಿರಲಿ, ಈ ಎರಡೂ ಜಿಲ್ಲೆಗಳಲ್ಲೂ ಕೂಡ ಈ ಅಣ್ಣಾಮಲೈ ಕೆಲಸ ಮಾಡಿದ್ದಾರೆ. ಮಣಿಪಾಲದಲ್ಲಿದ್ದರು, ದಕ್ಷಿಣ ಕನ್ನಡ ಅಥವಾ ಉಡುಪಿ ಭಾಗದ ಮಣಿಪಾಲದಲ್ಲೂ ಕೂಡ ಇದೇ ಅಣ್ಣಾಮಲೈ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದವರು. ಚಿಕ್ಕಮಗಳೂರು ನಕ್ಸಲ್ ಆಕ್ಟಿವಿಟೀಸ್ ಅಂದರೆ ಕಾಡು ಪ್ರದೇಶಗಳಿರ್ತಕ್ಕಂತಹ ಮತ್ತು ಕರಾವಳಿ ಭಾಗದಲ್ಲೇ ಈ ನಕ್ಸಲಿಗರ ಆಕ್ಟಿವಿಟೀಸ್ ಹೆಚ್ಚಾಗಿರುವಂತಹದ್ದು. ಕಾರಣ ಅವರಿಗೆ ಅಡಗು ತಾಣಗಳು ಊರಿನಿಂದ ದೂರ ಇರಬೇಕು, ಅವರು ಕಾಡೊಳಗೇನೆ ಜೀವನ ಮಾಡಬೇಕು. ಸೊ ಅವರ ಎಲ್ಲ ಆಕ್ಟಿವಿಟೀಸ್ಗಳು ಕೂಡ ಕಾಡು ಪ್ರದೇಶಗಳಲ್ಲೇ ನಡೆಯುವಂತಹದ್ದು. ಜೊತೆಗೆ ಬಂದರು ಭಾಗ ಹತ್ತಿರದಲ್ಲಿದ್ದರೆ ಅವರಿಗೆ ಈ ಖಬ್ರಿಗಳ ಸಹಾಯಗಳು ಈಸಿಯಾಗಿ ಸಿಕ್ಕಿಬಿಡ್ತವೆ. ಸೊ ಹಾಗಾಗಿ ಅವರು ಈ ಕಾಡು ಪ್ರದೇಶಗಳನ್ನು ಆಯ್ಕೆ ಮಾಡ್ಕೋತಾರೆ. ಈ ಎರಡೂ ಪ್ರಮುಖ ಭಾಗಗಳಲ್ಲಿ ಅಣ್ಣಾಮಲೈ ಕೆಲಸ ಮಾಡಿದ್ದಾರೆ. ಅಣ್ಣಾಮಲೈಗೂ ಕೂಡ ನಕ್ಸಲಿಗರ ಮತ್ತು ನಕ್ಸಲರ ಎಲ್ಲ ಆಕ್ಟಿವಿಟೀಸ್ ಬಗ್ಗೆಯೂ ಕೂಡ ಆಳ ಅಗಲ ಗೊತ್ತಿರುತ್ತೆ. ಸೊ ಹಾಗಾಗಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಈ ಎನ್ಕೌಂಟರ್ ಆಗಿದ್ದೇ ಒಂಥರಹದ ಸ್ಕ್ರಿಪ್ಟೆಡು. ನಕ್ಸಲ್ ಶರಣಾಗತಿ ಹೊಸ ಅಸ್ತ್ರ ಬೀಸಿದ ಬಿಜೆಪಿ ಅದನ್ನು ಈಗ ಅಸ್ತ್ರವಾಗಿ ಅವರು ಪರಿಗಣಿಸಿಕೊಂಡು ಅವರ ಹೇಳಿಕೆಗಳಲ್ಲೂ ಕೂಡ ಕಾಂಗ್ರೆಸ್ಸಿಗರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ನಕ್ಸಲ್ ಸರೆಂಡರ್ ಪ್ರಕ್ರಿಯೆಗೆ ಬಿಜೆಪಿ 108 ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಇಡೀ ಸರೆಂಡರ್ ಪ್ರಕ್ರಿಯೆ ಒಂತರಹದ ಸ್ಕ್ರಿಪ್ಟೆಡು, ಯಾರೋ ಬರೆದಿಟ್ಟ ಕಥೆಗೆ ಇನ್ಯಾರೋ ನಟನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ರೀತಿಯಲ್ಲಿ ಅನುಮಾನಗಳು ವ್ಯಕ್ತವಾಗಿದೆ. ಹಾಗಾದ್ರೆ ಕೇಸರಿ ಪಾಳೆಯದ ಈ ಅನುಮಾನ ನಿಜಾನಾ ಅಥವಾ ಅಣ್ಣಾಮಲೈ ಅಭಿಪ್ರಾಯದಲ್ಲಿ ತೂಕ ಇದೆಯಾ? ಅಣ್ಣಾಮಲೈ ಸುಮ್ಮನೆ ಈ ತರಹದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ? ಕಾಂಗ್ರೆಸ್ಸಿಗರನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿಗರಲ್ಲಿ ಅಸ್ತ್ರವೇ ಇಲ್ಲದಿದ್ದಾಗ ಈ ತರಹದ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾದ್ರ ಬಿಜೆಪಿ, ಅಥವಾ ಎಡಪಂಥೀಯ ಮತ್ತು ಲೆಫ್ಟಿಸ್ಟ್ಗಳ ಹತ್ತಿರದಲ್ಲಿರ್ತಕ್ಕಂತಹ ನಕ್ಸಲರನ್ನ ತರಾಟೆಗೆ ತೆಗೆದುಕೊಂಡ್ರೆ ಕಾಂಗ್ರೆಸ್ಸಿಗರನ್ನೂ ಕೂಡ ಕಟ್ಟಿ ಹಾಕಬಹುದು ಎನ್ನುವಂತಹ ಇರಾದೆ ಏನಾದರೂ ಬಿಜೆಪಿಗರಿಗಿದೆಯಾ? ಸಿಎಂ ಹೇಳಿಕೆ ಕೊಟ್ಟ ಒಂದೇ ವಾರಕ್ಕೆ ಈ ಸರೆಂಡರ್ ಪ್ರಕ್ರಿಯೆಗಳಾಗಿದ್ದಾವೆ. ಹಾಗಾಗಿ ಇದರಲ್ಲೇನೋ ಅನುಮಾನ ಇದೆ ಅಂಥೇಳಿ ನೀವು ಆಶ್ಚರ್ಯ ಪಡ್ಬೋದು. ಸುನೀಲ್ ಕುಮಾರ್ ಒಂದು ಮಾತನ್ನು ಹೇಳಿದ್ರು, ಸಿಎಂ ಸಿದ್ದರಾಮಯ್ಯರ ಸುತ್ತ ನಕ್ಸಲಿಗರೇ ತುಂಬಿಕೊಂಡಿದ್ದಾರೆ. ಅಂದರೆ ಸಿದ್ದು ಸಚಿವ ಸಂಪುಟದ ಬಗ್ಗೆ ಹಂಗೆ ಮಾತನಾಡಿದ್ರು ಅಥವಾ ಮೊನ್ನೆ ಶರಣಾದಂಥ ಈ ನಕ್ಸಲರ ಬಗ್ಗೆ ಹಂಗೆ ಮಾತನಾಡಿದ್ರು, ಒಂಥರ ತಲೆಗೆ ಹುಳ ಬಿಟ್ಟಂಗಿತ್ತು ಆ ಹೇಳಿಕೆ. ಸಿಎಂ ಸಿದ್ದರಾಮಯ್ಯರನ್ನ ನಿಯಂತ್ರಣ ಮಾಡ್ತಾ ಇರುವಂತಹದ್ದೇ ಈ ನಕ್ಸಲಿಗರು ಅಂತ ಹೇಳಿದ್ರು. ಅದರರ್ಥ ಸಿದ್ದು ಸಚಿವ ಸಂಪುಟಕ್ಕೆ ಹಂಗೆ ಹೇಳಿದ್ರು ಅಥವಾ ನಿಜವಾಗಿಯೂ ಮೊನ್ನೆ ಶರಣಾದಂತಹ ನಕ್ಸಲರ ಬಗ್ಗೆ ಹಂಗೆ ಮಾತನಾಡಿದ್ರು ಗೊತ್ತಾಗ್ತಾ ಇಲ್ಲ. ಸರೆಂಡರ್ ಪ್ರಕ್ರಿಯೆ ಅನುಮಾನಿಸಿ ಬಿಜೆಪಿ ವಾಕ್ಪ್ರಹಾರಗಳನ್ನು ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಚಾಮಗೋಚರವಾಗಿ ಮಾತನಾಡಿದ್ರು. ಸುನೀಲ್ ಕುಮಾರ್ ಓತಪ್ರೋತವಾದಂತಹ ಕಿಡಿಕಾರಿದ್ರು. ಸಿಟಿ ರವಿ ಅವರು ಕೂಡ ಬಾಯಿಗೆ ಬಂದ ಹಾಗೆ ಹೇಳಿಕೆಯನ್ನು ಕೊಟ್ಟರು. ಅಂದರೆ ಅದರರ್ಥ ಅವರಲ್ಲಿರ್ತಕ್ಕಂಥ ಆಕ್ರೋಶ, ನಾಡದ್ರೋಹಿ ಕೆಲಸದಲ್ಲಿ ತೊಡಗಿಕೊಂಡಿದ್ದಂತಹ ನಕ್ಸಲಿಗರನ್ನ ಮುಖ್ಯ ವಾಹಿನಿಗೆ ಸರ್ಕಾರ ತೆಗೆದುಕೊಂಡು ಬರುತ್ತೆ ಅನ್ನೋದಾದರೆ ಒಬ್ಬ ವಿರೋಧ ಪಕ್ಷ ಅಥವಾ ಬಿಜೆಪಿಯಲ್ಲಿರ್ತಕ್ಕಂತಹ MLC ಸಿಟಿ ರವಿ ಆ ತರಹದ ಹೇಳಿಕೆಯನ್ನು ಕೊಡಲೇಬೇಕಿತ್ತು, ಕೊಟ್ಟಿದ್ದಾರೆ. ಇನ್ನು ಛಲವಾದಿ, ಹೀಗೆ ಸಾಲು ಸಾಲು ನಾಯಕರಿಂದ ಆಕ್ಷೇಪಗಳು ವ್ಯಕ್ತವಾಗಿದೆ. ಹಲವು ಪ್ರಶ್ನೆಗಳನ್ನು ಮುನ್ನೆಲೆಗೆ ತಂದ ಬಿಜೆಪಿ ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಈ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಅಣ್ಣಾಮಲೈ ಸುನೀಲ್ ಕುಮಾರ್ ಹೇಳಿಕೆಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಇವರಿಂದ ಬೇರೇನು ನಿರೀಕ್ಷಿಸಲಾಗದು ಎಂದು ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಆದಾಗಿಯೂ ಅಣ್ಣಾಮಲೈ ಪ್ರಶ್ನೆಗಳಿಂದ ಜನರಲ್ಲಿ 108 ಅನುಮಾನಗಳು ಹುಟ್ಟುಹಾಕಿದೆ.
ವಿಕ್ರಮ್ ಗೌಡ ಹತ್ಯೆ ಆಗಿದ್ದು ಹೇಗೆ? ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ತನಿಖೆ ನಡೀಬೇಕು. ಸ್ವತಂತ್ರವಾದಂತಹ ತನಿಖೆ, ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಟ್ ಆಗಬೇಕು. ನಕ್ಸಲ್ ಒಳ ಜಗಳದಿಂದ ಸಂಶಯಗಳು ಎಂದು ಜನ ಮಾತನಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಭಾಗದಲ್ಲಿ 108 ಗುಸುಗುಸು ಕೇಳಿ ಬರ್ತಾ ಇದೆ, ಪಿಸು ಪಿಸು ಕೇಳಿ ಬರ್ತಾ ಇದೆ. ವಿಕ್ರಮ್ ಗೌಡ ಸಾವಿನ ಸ್ವತಂತ್ರ ತನಿಖೆ ನಡೆಸುತ್ತಾ ಹಾಗಾದ್ರೆ ಸರ್ಕಾರ? ಇತ್ತೀಚೆಗೆ ವಿಕ್ರಮ್ ಗೌಡ ಆಡಿಯೋ ರಿಲೀಸ್ ಆಗಿತ್ತು. ಈ ಹಿಂದೆ ವಿಕ್ರಮ್ ಗೌಡರ ಆಡಿಯೋ ರಿಲೀಸ್ ಆಗಿತ್ತು. ಆ ಆಡಿಯೋದಲ್ಲಿ ಅತ್ಯಂತ ಪ್ರಮುಖವಾಗಿ ಕೇಳಿ ಬಂದಿದ್ದೇನು ಗೊತ್ತಾ? ಅವರು ನಕ್ಸಲ್ ತತ್ವವನ್ನೇ ಸಮರ್ಥನೆ ಮಾಡ್ಕೊಂಡಿದ್ರು. ವಿಕ್ರಮ್ ಗೌಡ ಯಾವುದೇ ಕಾರಣಕ್ಕೂ ಪೊಲೀಸರ ಮುಂದೆ ಶರಣಾಗಬಾರದು, ಒಬ್ಬ ನಕ್ಸಲ್ ಪೊಲೀಸರಿಗೆ ಶರಣಾಗೋದು ಪಾಪಕೃತ್ಯ ಅಂದಿದ್ರು ವಿಕ್ರಮ್ ಗೌಡ. ನಕ್ಸಲ್ ತತ್ವವನ್ನ ಎದೆಯಲ್ಲಿ ಏನು ಒಂಥರ ಅಪ್ಪಿ ಹಿಡಿದಿದ್ದಂತಹ ಒಬ್ಬ ನಕ್ಸಲ್ ಆಗಿದ್ದ ವಿಕ್ರಮ್ ಗೌಡ. ನಕ್ಸಲಿಸಮ್ ಅನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ತಾ ಇರಲಿಲ್ಲ ವಿಕ್ರಮ್ ಗೌಡ. ನಕ್ಸಲರು ಪೊಲೀಸರಿಗೆ ಶರಣಾಗೋದು ಅದೊಂಥರದ್ದು ಪಾಪಕೃತ್ಯ. ಅಂದ್ರೆ ಇವರಿಗೆ ಶಾಸನ ಆಗಿತ್ತು ನಕ್ಸಲಿಸಮ್ ಎನ್ನುವಂತಹದ್ದು, ಇವರ ಧರ್ಮ ಗ್ರಂಥವಾಗಿತ್ತು ನಕ್ಸಲಿಸಮ್ ಎನ್ನುವಂತಹದ್ದು, ಇವರ ಧರ್ಮದ ಅತ್ಯಂತ ಮುಖ್ಯ ಭಾಗವಾಗಿತ್ತು ನಕ್ಸಲಿಸಮ್ ಎನ್ನುವಂತಹದ್ದು. ಈ ವಿಕ್ರಮ್ ಗೌಡರ ಸಹಚರರು ಅಂತ ಹೇಳಲಾಗುವ ಇಷ್ಟು ಜನ ಇದ್ದಾರಲ್ಲ ಮೊನ್ನೆ ಶರಣಾದವರು, ಇವರೆಲ್ಲರೂ ಕೂಡ ವಿಕ್ರಮ್ ಗೌಡರ ಜೊತೆಗೆ ಇದ್ದವರು. ಎಲ್ಲೋ ಒಂದು ಕಡೆ ಶರಣಾಗತಿಗೆ ವಿಕ್ರಮ್ ಗೌಡ ಒಪ್ಪಿಕೊಳ್ಳಲಿಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರ ಇವರಲ್ಲಿ ಒಂದು ಇಂಟರ್ನಲ್ ಜಗಳ ಆಗಿದೆ. ಇವರ ಮಧ್ಯೆಯೇ ಅಸಮಾಧಾನಗಳು ಭುಗಿಲೆದ್ದಿದ್ದಾವೆ. ವಿಕ್ರಮ್ ಗೌಡ ನಮ್ಮನ್ನ ಶರಣಾಗತಿಗೆ ಬಿಡೋದಿಲ್ಲ ಅಂತ ಖಾತ್ರಿಪಡಿಸಿಕೊಂಡ ಇವರು ವಿಕ್ರಮ್ ಗೌಡರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅವರ ಕೈಯಲ್ಲಿ ನಕ್ಸಲರ ಆಯುಧವಾಗಿದ್ದ ಬಂದೂಕಿನಿಂದ ಇದೇ ವಿಕ್ರಮ್ ಗೌಡರನ್ನ ಶೂಟ್ ಮಾಡಿದ್ದಾರೆ ಇವರುಗಳು ಎನ್ನುವಂಥ ಅನುಮಾನಗಳು. ನೋಡಿ, ಈ ಜೀವ ಭಯ ಎನ್ನುವಂತಹದ್ದು ಭಯೋತ್ಪಾದಕರಿಗೂ ಇರುತ್ತೆ, ನಾಡದ್ರೋಹಿಗಳಿಗೂ ಇರುತ್ತೆ, ಉಗ್ರಗಾಮಿಗಳಿಗೂ ಇರುತ್ತೆ. ಮನುಷ್ಯ ಬದುಕೋದಕ್ಕೆ ಹಪಾಪಿಸ್ತಾನೆ, ಇದು ಸ್ವಾಭಾವಿಕ ಹ್ಯೂಮನ್ ಸೈಕಾಲಜಿ. ನಕ್ಸಲರ ಸಹಚರರು ಶರಣಾಗತಿಗೆ ಒಪ್ಪಿಕೊಂಡಿದ್ರು ಅನ್ಸುತ್ತೆ. ಬಹುಶಃ ವಿಕ್ರಮ್ ಗೌಡ ಅದಕ್ಕೆ ತಡೆಯಾಗಿದ್ರು ಅನ್ಸುತ್ತೆ. ಯಾವಾಗ ಇವರು ನಕ್ಸಲಿಸಮ್ ಅನ್ನ ಬಿಟ್ಟು ಮುಖ್ಯವಾಹಿನಿಗೆ ಹೋಗಬೇಕು ಎನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದ್ರು, ವಿಕ್ರಮ್ ಗೌಡನಿಗೆ ಅದು ಹಿಡಿಸದೇ ಹೋಗಿರ್ಬೋದು. ವಿಕ್ರಮ್ ಗೌಡ ಈ ಸಹಚರರನ್ನ ತರಾಟೆಗೆ ತೆಗೆದುಕೊಂಡಿರ್ಬೋದು. ಆ ಒಂದು ಆಡಿಯೋ ವೈರಲ್ ಆಗಿತ್ತು. ಅದಾದ ನಂತರ ಇವರ ಇಬ್ಬರ ನಡುವೆ ಅಂದರೆ ನಕ್ಸಲ್ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಒಂದು ಗುಂಪು ವಿಕ್ರಮ್ ಗೌಡನನ್ನ ಕೊಲ್ಲಲಾಗಿದೆ ಎನ್ನುವಂಥ ಅನುಮಾನಗಳು ಕೂಡ ಇತ್ತೀಚೆಗೆ ವ್ಯಕ್ತವಾಗ್ತಾ ಇದೆ. ಇದು ಪ್ರಜಾತಂತ್ರಕ್ಕೆ ಮಾರಕವೆಂದು ಸುನೀಲ್ ಕುಮಾರ್ ಕೂಡ ಕಿಡಿಕಾರಿರುವಂತಹದ್ದು. ಒಟ್ಟಾರೆ ನಕ್ಸಲ್ ಅಥವಾ ನಕ್ಸಲಿಸಮ್ ಅಥವಾ ಈ ನಕ್ಸಲೈಟ್ಗಳು ಶರಣಾದ ನಂತರ ಒಂದಷ್ಟು ಚರ್ಚೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ.